ಇಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಹಿನ್ನೆಲೆ ಬಳ್ಳಾರಿ ಜೈಲಿನಲ್ಲಿರೋ ದಾಸನಿಗೆ ಫುಲ್ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಅಂತೆ. ರಾತ್ರಿ ಮನಸ್ಸಿಲ್ಲದೆ ಊಟ ಮಾಡಿದ್ದಾನಂತೆ ದರ್ಶನ್. ನಿದ್ರೆ ಇಲ್ಲದೆ ಸೆಲ್ನಲ್ಲಿ ರಾತ್ರಿ ಪೂರಾ ಕೂಡ ಚಡಪಡಿಸಿದ್ದಾನೆ. ಸೆಲ್ನಲ್ಲಿ ಅತ್ತಿಂದಿತ್ತ ಓಡಾಡಿ ಕಾಲ ಕಳೆದಿದ್ದಾನೆ ಕಾಟೇರ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಮಧ್ಯಾಹ್ನದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ ಪೊಲೀಸರು. ಈ ಹೊತ್ತಲ್ಲಿ ನಿನ್ನೆ ರಾತ್ರಿ ವಿಷಯ ಗೊತ್ತಾಗ್ತಾ ಇದ್ದಂತೆ ಫುಲ್ ಟೆನ್ಷನ್ನಲ್ಲೇ ಕಾಲ ಕಳೆದಿದ್ದಾನೆ ನಟ ದರ್ಶನ್. ನಿದ್ದೆ ಇಲ್ಲ, ಊಟ ಸರಿಯಾಗಿ ಮಾಡಿಲ್ಲ, ಅತ್ತಿಂದಿತ್ತ ಓಡಾಡಿಕೊಂಡು ಟೆನ್ಷನ್ನಲ್ಲೇ ಇದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಪರಪ್ಪನ ಅಗ್ರಹಾರದಿಂದ ಯಾವಾಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ನೋ ದಾಸ, ಆಗಿನಿಂದಲೂ ಕೂಡ ಟೆನ್ಷನ್, ಒಂದೊಂದು ದಿನ ಕೂಡ ನರಕ ಯಾತನೆ ಅನ್ನುವಂತಹ ವಿಚಾರ. ಈಗ ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರ ಗೊತ್ತಾಗ್ತಿದ್ದಂತೆ ರಿಯಾಕ್ಷನ್ ಏನು, ಎಷ್ಟು ಟೆನ್ಷನ್ ಅಲ್ಲಿದ್ದಾರೆ, ಇನ್ಸೈಡ್ ಮಾಹಿತಿ ಏನ್ ಸಿಗ್ತಾ ಇದೆ ರೇಣುಕಾರಾಧ್ಯ? ಶ್ರುತಿ, ಇಷ್ಟು ದಿನ ಒಂದು ರೀತಿಯ ಟೆನ್ಷನ್ ಆದರೆ ಇವತ್ತಿರ್ತಕ್ಕಂಥ ಟೆನ್ಷನ್ ನಿಜಕ್ಕೂ ದೊಡ್ಡ ಟೆನ್ಷನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇಷ್ಟು ದಿನ ಸೌಲಭ್ಯಗಳ ಬಗ್ಗೆ, ಆದರೆ ಜೈಲಿನಲ್ಲಿ ಕೊಡ್ತಕ್ಕಂಥ ಸೌಲಭ್ಯಗಳು, ಅಲ್ಲಿರ್ತಕ್ಕಂಥ ಕಠಿಣ ನಿಯಮಗಳ ಬಗ್ಗೆ ಟೆನ್ಷನ್ ದರ್ಶನ್ಗಿತ್ತು. ಆದರೆ ಇವತ್ತು ಚಿತ್ರದುರ್ಗ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಒಂದು ರೀತಿಯ ನಿರ್ಣಾಯಕ ಘಟ್ಟಕ್ಕೆ ತಲುಪಿರ್ತಕ್ಕಂಥದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದೆ. ಸುಮಾರು 4,500ರಿಂದ 5,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ದರ್ಶನ್ ಅವರಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ A2 ಆರೋಪಿಯಾಗಿರುವ ದರ್ಶನ್ ಅವರು A1 ಕೂಡ ಆಗಬಹುದು ಅಂತ ಈಗಾಗಲೇ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅದರ ಬಗ್ಗೆ ಮಾಹಿತಿಯನ್ನು ಪಡೆದಿರ್ತಕ್ಕಂಥ ದರ್ಶನ್ ಅವರು ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ನಿನ್ನೆ ಸಂಜೆ ಇದ್ದಲೇ ದರ್ಶನ್ ಅವರ ಒಂದು ಚಟುವಟಿಕೆಗಳು ಕಡಿಮೆ ಆಗಿವೆ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಂದರೆ ರಾತ್ರಿ ಕೂಡ ನಿದ್ರೆಯನ್ನು ಮಾಡಿಲ್ಲ, ನಿನ್ನೆ ಊಟವನ್ನು ಏನು ಕೊಟ್ಟಿದ್ರು ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ. ಜೈಲಿನಲ್ಲಿ ಅತಿನಿತ್ಯ ಓಡಾಡೋದ್ರ ಮೂಲಕ, ಜೊತೆಗೆ ಪದೇ ಪದೇ ಸಿಬ್ಬಂದಿಗಳಿಗೆ ಸಮಯ ಎಷ್ಟಾಯಿತು ಅನ್ನೋದನ್ನು ಕೇಳೋದ್ರ ಮೂಲಕ ಅವರು ಟೆನ್ಷನ್ಗೆ ಒಳಗಾಗಿದ್ದರು. ಆ ಒಂದು ಟೆನ್ಷನ್ನಿಂದಾಗಿ ಸರಿಯಾಗಿ ನಿದ್ದೆಯನ್ನು ಮಾಡಿಲ್ಲ. ಹೀಗಾಗಿ ಕೆಲವೊಂದಿಷ್ಟು ನಿಮಿಷ ಒಂದಷ್ಟು ದೇವರ ಪುಸ್ತಕಗಳನ್ನು ಓದಿ ಕಾಲವನ್ನು ಕಳೆದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಸಂಪೂರ್ಣವಾಗಿ ದರ್ಶನ್ ಅವರಿಗೆ ನಿರ್ಣಾಯಕ ದಿನ. ಒಂದು ವೇಳೆ ಇದರಲ್ಲಿ A2 ಇಂದ A1ಗೆ ಶಿಫ್ಟ್ ಆದರೆ ಅವರಿಗೆ ಜಾಮೀನು ಸಿಗೋದು ಅಷ್ಟೊಂದು ಸುಲಭವಾಗಿಲ್ಲ. ಹೀಗಾಗಿ ದರ್ಶನ್ಗೆ ಸಾಕಷ್ಟು ಟೆನ್ಷನ್ ಶುರುವಾಗಿದೆ ಅಂತ ನಮಗೆ ಈಗ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಶ್ರುತಿ, ಓಕೆ ರೇಣುಕಾರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರ ಇವತ್ತು ಗೊತ್ತಾಗ್ತಾ ಇದ್ದಂತೆ ನಟ ದರ್ಶನ್ ಫುಲ್ ಟೆನ್ಷನ್ನಲ್ಲಿದ್ದಾರೆ ಬಳ್ಳಾರಿ ಜೈಲಲ್ಲಿ. ಅದೇ ರೀತಿ ಕಾಲ ಕಳೆದಿದ್ದಾರಂತೆ, ನಿದ್ದೆ ಮಾಡಿಲ್ಲ, ಸರಿಯಾಗಿ ಊಟ ಮಾಡಿಲ್ಲ, ಅತ್ತಿಂದಿತ್ತ ಓಡಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಬಿಂದಾಸ್ ಆಗಿದ್ದ ಬಗ್ಗೆ ಹಾಗೂ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ ವಿಚಾರ ವೈರಲ್ ಆಗ್ತಾ ಇದ್ದಂತೆ ಎತ್ತಂಗಡಿ ಮಾಡಲಾಯಿತು. ಅದರ ತನಿಖೆ ನಡೆಸಿದ ಕಾಕಿಗೆ ಸ್ಫೋಟಕ ಮಾಹಿತಿ ಗೊತ್ತಾಗಿದೆಯಂತೆ. ಆ ಮಾಹಿತಿ ಏನು, ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ಪ್ರಭಾವಿಗಳ ದೆಸೆಯಿಂದ ದರ್ಶನ್ ಆರಾಮಾಗೇ ಇದ್ದ. ಯಾವ ಟೆನ್ಷನ್ ಇಲ್ಲದೆ ವಾರಕ್ಕೆ 3 ಬಾರಿ ಮನೆಯವರನ್ನ ನೋಡಿ ಮಾತಾಡಿಸ್ಕೊಂಡು ವ್ಯಾಯಾಮ, ವಾಕಿಂಗ್ ಮಾಡ್ಕೊಂಡಿದ್ದ. ಎಲ್ಲ ಸರಾಗವಾಗಿ ನಡೀತಾ ಇದೆ ಅಂತ ಬಿಂದಾಸ್ ಆಗಿದ್ದ ದರ್ಶನ್ಗೆ ಆ ಫೋಟೋ ಹಾಗೂ ವಿಡಿಯೋ ಕಾಲ್ ಕಂಟಕವಾಗಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗುವಂತೆ ಮಾಡ್ತು. ಇದ್ರ ತನಿಖೆ ನಡೆಸಿದ ಖಾಕಿ ಸ್ಫೋಟಕ ಮಾಹಿತಿ ಕಲೆ ಹಾಕಿದೆ. ಆತ್ಮೀಯರಿಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದ ದಾಸ. 80ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್. ಹೌದು, ಕಾಫಿ ಹಾಗೂ ಸಿಗರೆಟ್ ಹಿಡಿದಿದ್ದ ಫೋಟೋ ಒಂದ್ ಕಡೆಯಾದ್ರೆ ವಿಡಿಯೋ ಕಾಲ್ನಲ್ಲಿ ರೌಡಿ ಮಗನ ಜೊತೆ ಮಾತಾಡಿದ ವಿಚಾರವೂ ವೈರಲ್ ಆಗಿತ್ತು. ಅಂದ್ಹಾಗೆ ಜೈಲೊಳಗೆ ಮೊಬೈಲ್ ಹೋಯ್ತು, ಯಾರು ಕೊಟ್ರು, ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ಯಾರು ಅಂತ ತನಿಖೆ ನಡೆಸೋದಕ್ಕೆ ಸೂಚನೆ ಕೊಡಲಾಗಿತ್ತು. ತನಿಖೆ ನಡೆಸಿದ ಜೈಲು ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಜೈಲಲ್ಲಿದ್ಕೊಂಡೇ ದರ್ಶನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 80ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಮಾಡಿರೋದು ಬೆಳಕಿಗೆ ಬಂದಿದೆ. ದರ್ಶನ್ ರಾಜಾತಿಥ್ಯ ಪ್ರಕರಣದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ.
ಜೈಲಲ್ಲಿದ್ಕೊಂಡೇ ಆತ್ಮೀಯರೆಲ್ಲರ ಜೊತೆ ದಾಸ ಮಾತನಾಡಿರೋದು ಗೊತ್ತಾಗಿದೆ. ಅದು ವಿಡಿಯೋ ಕಾಲ್ನಲ್ಲಿಯೇ ಮಾತನಾಡ್ತಿದ್ದ ಅಂತ ವಿಚಾರಣೆ ವೇಳೆ ಬಹಿರಂಗ ಆಗಿದೆ. ಇನ್ನು ರಾಜಾತಿಥ್ಯದ ಕುರಿತು ತನಿಖೆ ಮುಂದುವರಿಸಿರುವ ಪೊಲೀಸರು ಇನ್ಯಾವ ಸತ್ಯ ಪತ್ತೆ ಹಚ್ತಾರೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಹಿನ್ನೆಲೆ ಬಳ್ಳಾರಿ ಜೈಲಿನಲ್ಲಿರೋ ದಾಸನಿಗೆ ಫುಲ್ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಅಂತೆ. ರಾತ್ರಿ ಮನಸ್ಸಿಲ್ಲದೆ ಊಟ ಮಾಡಿದ್ದಾನಂತೆ ದರ್ಶನ್. ನಿದ್ರೆ ಇಲ್ಲದೆ ಸೆಲ್ನಲ್ಲಿ ರಾತ್ರಿ ಪೂರ ಕೂಡ ಚಡಪಡಿಸಿದ್ದಾನೆ. ಸೆಲ್ನಲ್ಲಿ ಅತ್ತಿಂದಿತ್ತ ಓಡಾಡಿ ಕಾಲ ಕಳೆದಿದ್ದಾನೆ ಕಾಟೇರ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಮಧ್ಯಾಹ್ನದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ ಪೊಲೀಸರು. ಈ ಹೊತ್ತಲ್ಲಿ ನಿನ್ನೆ ರಾತ್ರಿ ವಿಷಯ ಗೊತ್ತಾಗ್ತಾ ಇದ್ದಂತೆ ಫುಲ್ ಟೆನ್ಷನ್ನಲ್ಲೇ ಕಾಲ ಕಳೆದಿದ್ದಾನೆ ನಟ ದರ್ಶನ್. ನಿದ್ದೆ ಇಲ್ಲ, ಊಟ ಸರಿಯಾಗಿ ಮಾಡಿಲ್ಲ, ಅತ್ತಿಂದಿತ್ತ ಓಡಾಡಿಕೊಂಡು ಟೆನ್ಷನ್ನಲ್ಲೇ ಇದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಪರಪ್ಪನ ಅಗ್ರಹಾರದಿಂದ ಯಾವಾಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ನೋ ದಾಸ, ಆಗಿನಿಂದಲೂ ಕೂಡ ಟೆನ್ಷನ್, ಒಂದೊಂದು ದಿನ ಕೂಡ ನರಕ ಯಾತನೆ ಅನ್ನುವಂತಹ ವಿಚಾರ. ಈಗ ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರ ಗೊತ್ತಾಗ್ತಿದ್ದಂತೆ ರಿಯಾಕ್ಷನ್ ಏನು, ಎಷ್ಟು ಟೆನ್ಷನ್ ಅಲ್ಲಿದ್ದಾರೆ, ಇನ್ಸೈಡ್ ಮಾಹಿತಿ ಏನ್ ಸಿಗ್ತಾ ಇದೆ ರೇಣುಕಾರಾಧ್ಯ? ಶ್ರುತಿ, ಇಷ್ಟು ದಿನ ಒಂದು ರೀತಿಯ ಟೆನ್ಷನ್ ಆದರೆ ಇವತ್ತಿರ್ತಕ್ಕಂಥ ಟೆನ್ಷನ್ ನಿಜಕ್ಕೂ ದೊಡ್ಡ ಟೆನ್ಷನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇಷ್ಟು ದಿನ ಸೌಲಭ್ಯಗಳ ಬಗ್ಗೆ, ಆದರೆ ಜೈಲಿನಲ್ಲಿ ಕೊಡ್ತಕ್ಕಂಥ ಸೌಲಭ್ಯಗಳು, ಅಲ್ಲಿರ್ತಕ್ಕಂಥ ಕಠಿಣ ನಿಯಮಗಳ ಬಗ್ಗೆ ಟೆನ್ಷನ್ ದರ್ಶನ್ಗಿತ್ತು. ಆದರೆ ಇವತ್ತು ಚಿತ್ರದುರ್ಗ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಒಂದು ರೀತಿಯ ನಿರ್ಣಾಯಕ ಘಟ್ಟಕ್ಕೆ ತಲುಪಿರ್ತಕ್ಕಂಥದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದೆ. ಸುಮಾರು 4,500ರಿಂದ 5,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ದರ್ಶನ್ ಅವರಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ A2 ಆರೋಪಿಯಾಗಿರುವ ದರ್ಶನ್ ಅವರು A1 ಕೂಡ ಆಗಬಹುದು ಅಂತ ಈಗಾಗಲೇ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅದರ ಬಗ್ಗೆ ಮಾಹಿತಿಯನ್ನು ಪಡೆದಿರ್ತಕ್ಕಂಥ ದರ್ಶನ್ ಅವರು ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ನಿನ್ನೆ ಸಂಜೆ ಇದ್ದಲೇ ದರ್ಶನ್ ಅವರ ಒಂದು ಚಟುವಟಿಕೆಗಳು ಕಡಿಮೆ ಆಗಿವೆ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಂದರೆ ರಾತ್ರಿ ಕೂಡ ನಿದ್ರೆಯನ್ನು ಮಾಡಿಲ್ಲ, ನಿನ್ನೆ ಊಟವನ್ನು ಏನು ಕೊಟ್ಟಿದ್ರು ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ, ಜೈಲಿನಲ್ಲಿ ಅತಿನಿತ್ತ ಓಡಾಡೋದ್ರ ಮೂಲಕ, ಜೊತೆಗೆ ಪದೇ ಪದೇ ಸಿಬ್ಬಂದಿಗಳಿಗೆ ಸಮಯ ಎಷ್ಟಾಯಿತು ಅನ್ನೋದನ್ನು ಕೇಳೋದ್ರ ಮೂಲಕ ಅವರು ಟೆನ್ಷನ್ಗೆ ಒಳಗಾಗಿದ್ದರು. ಆ ಒಂದು ಟೆನ್ಷನ್ನಿಂದಾಗಿ ಸರಿಯಾಗಿ ನಿದ್ದೆಯನ್ನು ಮಾಡಿಲ್ಲ. ಹೀಗಾಗಿ ಕೆಲವೊಂದಿಷ್ಟು ನಿಮಿಷ ಒಂದಷ್ಟು ದೇವರ ಪುಸ್ತಕಗಳನ್ನು ಓದಿ ಕಾಲವನ್ನು ಕಳೆದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಸಂಪೂರ್ಣವಾಗಿ ದರ್ಶನ್ ಅವರಿಗೆ ನಿರ್ಣಾಯಕ ದಿನ. ಒಂದು ವೇಳೆ ಇದರಲ್ಲಿ A2 ಇಂದ A1ಗೆ ಶಿಫ್ಟ್ ಆದರೆ ಅವರಿಗೆ ಜಾಮೀನು ಸಿಗೋದು ಅಷ್ಟೊಂದು ಸುಲಭವಾಗಿಲ್ಲ. ಹೀಗಾಗಿ ದರ್ಶನ್ಗೆ ಸಾಕಷ್ಟು ಟೆನ್ಷನ್ ಶುರುವಾಗಿದೆ ಅಂತ ನಮಗೆ ಈಗ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಶ್ರುತಿ, ಓಕೆ ರೇಣುಕಾರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರ ಇವತ್ತು ಗೊತ್ತಾಗ್ತಾ ಇದ್ದಂತೆ ನಟ ದರ್ಶನ್ ಫುಲ್ ಟೆನ್ಷನ್ನಲ್ಲಿದ್ದಾರೆ ಬಳ್ಳಾರಿ ಜೈಲಲ್ಲಿ. ಅದೇ ರೀತಿ ಕಾಲ ಕಳೆದಿದ್ದಾರಂತೆ, ನಿದ್ದೆ ಮಾಡಿಲ್ಲ, ಸರಿಯಾಗಿ ಊಟ ಮಾಡಿಲ್ಲ, ಅತ್ತಿಂದಿತ್ತ ಓಡಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ.